ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಯುತ್ತನ್ನುವಂತ ಬಿಜೆಪಿ ಆರೋಪ ನಿರಂತರವಾಗಿದೆ ಸರ್. ಜೊತೆಗೆ ಯಾರು ಅನಾಮಿಕ ವ್ಯಕ್ತಿ ಇದೆ ಅವರನ್ನು ಬಂಧನ ಮಾಡಿ ವಿಚಾರಣೆ ಕೂಡ ಆರಂಭ ಆಗಿರ್ತದೆ ಸರ್. ಕೆಲವರು ಕಡೆ ಕೂತು ನಿಂತ ಷಡ್ಯಂತ್ರ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಈಗ ಧರ್ಮಸ್ಥಳದ ಕ್ಷೇತ್ರದ ಬಗ್ಗೆ ಮತ್ತೆ ಧರ್ಮಾಧಿಕಾರಿಗಳ ಬಗ್ಗೆ ಬಹಳ ವರ್ಷಗಳಿಂದ ಸುಮಾರು ನನಗೆ ಗೊತ್ತಿದ್ದಂಗೆ ಒಂದು 7-8 ವರ್ಷಗಳಿಂದ ಕೂಡ ಈ ರೀತಿ ಪರನೂ ಮಾತಾಡ್ತಾ ಇದ್ರು, ವಿರೋಧನೂ ಮಾತಾಡ್ತಾ ಇದ್ರು. ಆಮೇಲೆ ಅದರಲ್ಲಿ ಯೂಟ್ಯೂಬರ್ಸು ಪರ ವಿರೋಧ ಎಲ್ಲ ಮಾತಾಡ್ತಾ ಇದ್ರು. ಒಬ್ಬ ವ್ಯಕ್ತಿ ಅನ್ಯ ಧರ್ಮೀಯ, ಉಳಿದವರೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರೆ. ಹಿಂದೆ BJP ಸರ್ಕಾರ 4 ವರ್ಷ ಅಧಿಕಾರದಲ್ಲಿತ್ತು. ಈಗ ಏನೋ BJP ಅವರು ಏನೋ ಏನದು ಕಾರ್ಯಕ್ರಮ ಧರ್ಮ ರಕ್ಷಣೆ ಅಂತೇಳಿ BJP ಅವರು ವಿಜೇಂದ್ರ ಅವರು ಕರೆ ಕೊಟ್ಟಿದ್ದಾರೆ. 4 ವರ್ಷ ನಿಮ್ಮದೇ ಸರ್ಕಾರ ಅಧಿಕಾರದಲ್ಲಿತ್ತಲ್ಲಪ್ಪ. ಆಗ ಅರಗ ಜ್ಞಾನೇಂದ್ರವರೇ ಗೃಹ ಮಂತ್ರಿ ಆಗಿದ್ರು, ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿದ್ದರು, ವಿಜಯೇಂದ್ರ ಅವರ ತಂದೆಯವರು ಚೀಫ್ ಮಿನಿಸ್ಟರ್ ಆಗಿದ್ದರು, ವಿಪಕ್ಷದ ನಾಯಕರು ಆಗ ಹಿರಿಯ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಇದನ್ನೆಲ್ಲ ನಿಯಂತ್ರಣ ಮಾಡ್ಬೋದಿತ್ತಲ್ಲ. ಕ್ಷೇತ್ರದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಆಗ್ತಾ ಇರ್ತಕ್ಕಂಥ ಅಪಪ್ರಚಾರವನ್ನು ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡಲಿಲ್ಲ ಇವರು. ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ಅದರಲ್ಲೂ ಆ ಮುಸುಕುದಾರಿ ಹೋಗಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ ನಮ್ಮ ಸರ್ಕಾರ ಇದು ಲೋಕಲ್ ಪೊಲೀಸಿಂದ ತನಿಖೆ ಮಾಡಿದ್ರೆ ಇದು ಸಂಪೂರ್ಣವಾಗಿ ಸತ್ಯಾಂಶ ಆಚೆ ಬರೋದಿಲ್ಲ ಅಂಥೇಳಿ SIT ರಚನೆ ಮಾಡಿದ್ರು. ಹಿರಿಯ ಅಧಿಕಾರಿಗಳು 4 ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು IPS ರ್ಯಾಂಕ್ವರನ್ನ ಹಾಕಿ ಮೊಹಂತಿಯವ್ರನ್ನ ಅವರ ಮುಖ್ಯಸ್ಥರನ್ನಾಗಿ ಮಾಡಿದ್ರು. ಮಾಡಾದ್ಮೇಲೆ ಈಗ ಒಂದು ಕ್ಲಾರಿಟಿ ಬರ್ತಾ ಇದೆ. ಈ ಕ್ಲಾರಿಟಿ ಬಂದಿದ್ದು BJP ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಎಲ್ಲಿ ಮುಖ್ಯಮಂತ್ರಿಗಳಿಗೆ ಒಳ್ಳೆಯ ಹೆಸರು ಬಂದ್ಬಿಡ್ತಲ್ಲ, ಪರಮೇಶ್ವರ್ಗೆ ಒಳ್ಳೆಯ ಹೆಸರು ಬಂದ್ಬಿಡ್ತಲ್ಲ, ಕಾಂಗ್ರೆಸ್ ಒಳ್ಳೆಯ ಹೆಸರು ಬಂದ್ಬಿಡುತ್ತೆ ಅಂತೇಳಿ ಈಗ ಅವರು ಇದನ್ನೆಲ್ಲ ಅವ್ರಿಗೆ ಅಧಿಕಾರ ಇತ್ತಲ್ಲ 4 ವರ್ಷ, ಇದನ್ನೆಲ್ಲ ಮಾಡ್ಬೋದಿತ್ತಲ್ಲ. ಅವರು ಮಾಡಲೇ ಇಲ್ಲ. ಈಗ ನಾವು ಮಾಡಿದ್ದೀವಿ, ಸತ್ಯಾಂಶ ಹೊರಬರುತ್ತೆ. ಆಮೇಲೆ ಧರ್ಮಾಧಿಕಾರಿಗಳೇ ವೀರೇಂದ್ರ ಹೆಗ್ಗಡೆ ಅವರು SIT ರಚನೆಯನ್ನು ಸ್ವಾಗತ ಮಾಡಿದ್ದಾರೆ. ನಿನ್ನೆ ಕೂಡ ಹೇಳಿದ್ದಾರೆ SIT ತನಿಖೆ ಆಗ್ತಾ ಇದೆ, ನಾನು ಹೆಚ್ಚಿಗೆ ಮಾತಾಡಿದ್ರೆ ಎಲ್ಲ ಸತ್ಯ ಹೊರಬರುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಆಮೇಲೆ ಪ್ರಾರಂಭದಲ್ಲಿ BJP ಅವರು ಕೂಡ SIT ತನಿಖೆಯನ್ನು ಸ್ವಾಗತ ಮಾಡಿದ್ರು, ಇಡೀ ಜನ ಸ್ವಾಗತ ಮಾಡಿದ್ರು, ಮಾಧ್ಯಮದವರು ನೀವು ಕೂಡ ಸ್ವಾಗತ ಮಾಡಿದ್ರಿ. ಒಟ್ಟಾರೆಯಾಗಿ ಅಲ್ಲಿ ಏನು ಷಡ್ಯಂತ್ರ ಆಗಿದೆ ಅದ್ರ ಹಿಂದೆ ಯಾರಿದ್ದಾರೆ ಅವ್ರಿಗೆ ಶಿಕ್ಷಾ. ಈಗ ಸರ್ಕಾರ ಇದ್ದಿದ್ರೆ SIT ತನಿಖೆ ಯಾಕೆ ನಾವು ಮಾಡಿಸ್ತಾ ಇದ್ವಿ? SIT ಇದ್ದಿದ್ರೆ ನಾವು ತನಿಖೆ ಯಾಕೆ ಮಾಡಿಸ್ತಾ ಇದ್ವಿ? ಇವು 4 ವರ್ಷ ಅಧಿಕಾರದಲ್ಲಿದ್ದಾರಲ್ಲ BJP ಅವರು, ಯಾಕೆ ಇದೆಲ್ಲ ತನಿಖೆ ಮಾಡ್ತಿಲ್ಲ? ಧರ್ಮಾಧಿಕಾರಿಗಳ ವಿರುದ್ಧ, ಧರ್ಮಸ್ಥಳದ ವಿರುದ್ಧ ಎಲ್ಲ ಅಪಪ್ರಚಾರ ನಡೀತಾ ಇತ್ತಾ ಇಲ್ವೋ? ಅದರಲ್ಲಿ ಅದೊಬ್ಬರೇ 11 ಮೇಯರು, ಇನ್ನು ಉಳಿದಿರ್ತಕ್ಕಂಥ ಯೂಟ್ಯೂಬರ್ಸ್ ಎಲ್ಲ ನಮ್ಮ ಹಿಂದೂಗಳೇ. ಇಷ್ಟೆಲ್ಲ ಅಪಪ್ರಚಾರ ಮಾಡ್ತಾಯಿದ್ರು 4 ವರ್ಷಗಳ ಕಾಲ. ಗೃಹ ಮಂತ್ರಿಗಳು ಯಾಕೆ ಮಾತಾಡಲಿಲ್ಲ? ಆಗಿನ ಮುಖ್ಯಮಂತ್ರಿಗಳು ಇಬ್ಬರಿದ್ರು, ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಯಾಕೆ ಮಾತಾಡಲಿಲ್ಲ? ಅಶೋಕ್ ಅವರು ಯಾಕೆ ಮಾತಾಡಲಿಲ್ಲ? ಯಾರೂ ಮಾತಾಡಲೇ ಇಲ್ಲ. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಅದರಲ್ಲಿ ವಿಶೇಷವಾಗಿ ಯೂಟ್ಯೂಬರ್ಸು ಮತ್ತು ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಮಾತಾಡಲೇ ಇಲ್ಲ. ಈಗ ಒಂದು ತಾರ್ಕಿಕ ಹಂತಕ್ಕೆ ಬರ್ತಾ ಇದೆ. ಈಗ ಅನಾಮಿಕ ವ್ಯಕ್ತಿ ಹಿಂದೆ ಇರ್ತಕ್ಕಂಥವ್ರು ಯಾರ್ಯಾರು ಇನ್ನಿತರರು ಅಪಾದನೆ ಮಾಡಿದ್ರು ಅವ್ರಿಗೆಲ್ಲರ ತನಿಖೆ ಕೂಡ SIT ಮಾಡ್ತಾರೆ. ಅಂತಿಮವಾಗಿ ಇದು ಸತ್ಯ ಆಚೆ ಬರಬೇಕು. ಅದೇ ನಮ್ಮ ಸರ್ಕಾರದ ಗುರಿ. BJP ಅವರು ಅಧಿಕಾರದಲ್ಲಿದ್ದಾಗ ಮಾಡಲಿಲ್ಲ, ಈಗ ಅಧಿಕಾರ ಇಲ್ಲದೆ ಇದ್ದಾಗ ಅಪಪ್ರಚಾರ ಮಾಡ್ತಾರೆ.
ಈಗ ನಡೀತಕ್ಕಂಥ SIT ತನಿಖೆ ಆರಂಭದಲ್ಲೇ ಮಾಡಿಬಿಟ್ಟಿದ್ರೆ ಇವರೆಲ್ಲರದ್ದು ಬಣ್ಣ ಬಯಲಾಗ್ತಾ ಇತ್ತು. ಆಗ ಈಗ ಒಂದ್ ನಿಮಿಷ ಅವ್ರೀಗ ಒಂದ್ ನಿಮಿಷ ಪೊಲೀಸ್ ಅಧಿಕಾರಿಗಳಿಗೆ ಈಗ SIT ಅಲ್ವಾ ತನಿಖೆ ಮಾಡಿದ್ರು, ಅಗಸಿದ್ದಕ್ಕೆ ತಾನೆ ಅಲ್ಲಿ ಯಾವುದು ಮೂಳೆ ಇಲ್ಲ ಅಂತ ಗೊತ್ತಾಗಿದ್ದು. ಅಗಸದೇ ಇದ್ದಿದ್ರೆ ಈಗ 15 ಸ್ಥಳದಲ್ಲಿ ಅಗಸದೇ ಇದ್ದಿದ್ರೆ ಏನೂ ಗೊತ್ತಾಗ್ತಿರ್ಲಿಲ್ಲ. ಅಗಸಿದ್ರಿಂದ ಅಲ್ಲಿ ಯಾವುದೂ ಇಲ್ಲ, ಒಂದೇ ಒಂದು ಕಡೆ ಒಂದು ಸ್ವಲ್ಪ ಮೂಳೆ ಬಿಟ್ಟು ಸಿಕ್ಕಿದ್ ಬಿಟ್ರೆ ಏನೂ ಸಿಗ್ಲಿಲ್ಲ. ಅಗಿದೇ ಇದ್ದಿದ್ರೆ ಒಂದು ನಿಮಿಷ SIT ಅವರೆಲ್ಲ ಅಗಸದೇ ಇದ್ದಿದ್ರೆ ಇದ್ಯಾವುದು ಆಚೆ ಬರ್ತಾನೆ ಇರಲಿಲ್ಲ, ಇನ್ನೂ ಅಪಪ್ರಚಾರ ಮುಂದುವರಿತಿತ್ತು. ಈಗ ನಾವು ನೀವೇ ಮಾತಾಡೋಣ, ಅಸ್ಥಿ ಪಂಜರ ಸಿಕ್ಕಿದ್ರೆ ಆಗ ಕೊಲೆಗಳಾಗಿದೆ ಅಂತ ಗೊತ್ತಿತ್ತು, ಅಸ್ಥಿ ಪಂಜರಗಳು ಸಿಗಲಿಲ್ಲ. ಅಗಸದೇ ಇದ್ರೆ ಈ ಸತ್ಯಾಂಶ ಆಚೆ ಬರ್ತಿರ್ಲಿಲ್ಲ. SIT ಮಾಡಿ ತನಿಖೆ ಮಾಡಿ ಅಗಸಿದ್ರಿಂದ ಈಗ ಪೂರ್ಣವಾಗಿ ಸತ್ಯಾಂಶ ಜನಕ್ಕೆ ಗೊತ್ತಾಗಿದೆ. ಈ BJPಯವರಿಗೆ ಈ ಅಸೂಯೆಗೆ ಮದ್ದಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ BJPಯವರಿಗೆ ಅವ್ರ ಅಸೂಯೆ ಅವ್ರಿಗೆ. ಆಮೇಲೆ ಏನನ್ನ ಒಂದು ಓಟ್ ಬರೋಂಗಿದ್ರು ಕೂಡ ಅದನ್ನು ರಾಜಕೀಯ ಮಾಡ್ತಾರೆ, ಒಂದೇ ಒಂದು ಓಟ್ ಬರುತ್ತಿದ್ರೆ ಅದಕ್ಕೂ ರಾಜಕೀಯ ಮಾಡ್ತಾರೆ. ಆಮೇಲೆ ಆ ಸುಳ್ಳು ಹೇಳಲಿಲ್ಲ ಅಂದರೆ ಅವ್ರಿಗೆ ತಿಂದ ಅನ್ನ ಜೀರ್ಣನೂ ಆಗಲ್ಲ, ರಾತ್ರಿ ಹೊತ್ತು ನಿದ್ರೆನೂ ಬರಲ್ಲ ಅವರಿಗೆ. ಕಾಂಗ್ರೆಸ್ ನಾಯಕರು RSS ಬಗ್ಗೆ ಸಾಫ್ಟ್ ಕಾರ್ನರ್ ಆಗಿದ್ದಾರೆ ಅಂತ ಆರೋಪ ಬಂದಿದೆ. ಇದ್ರ ಮಧ್ಯೆ ಪ್ರಿಯಾಂಕ್ ಖರ್ಗೆ ಒಂದು ಟ್ವೀಟ್ ಮಾಡಿದ್ದಾರೆ, ಈಗ RSS ಗಾಳಿಗೂ ಒಂದು ನಿಮಿಷ, ಈಗ RSS ಬಗ್ಗೆ ಸಾಫ್ಟ್ ಕಾರ್ನರ್ ಯಾರಿಗೂ ಏನೂ ಇಲ್ಲ. ಕಾರಣ ಏನಂದರೆ ಅದು BJPಯ ಒಂದು ಸಂಸ್ಥೆ. ಸ್ವಾತಂತ್ರ್ಯ ಪೂರ್ವದಲ್ಲಿ RSSನವ್ರು ಯಾರು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲಿಲ್ವಲ್ಲ, ಯಾರೂ ಭಾಗವಹಿಸಲಿಲ್ಲ. ಇದೇ RSS ಸಂಸ್ಥೆ 52 ವರ್ಷಗಳ ಕಾಲ ನಮ್ಮ ರಾಷ್ಟ್ರಧ್ವಜವನ್ನು ಅವರ ಕಚೇರಿ ಮೇಲೆ ಆರಿಸ್ತಾನೆ ಇರಲಿಲ್ಲ ಅಲ್ವಾ? ಆರಿಸಿದ್ರು ಅವರು? ಆರಿಸ್ತಿಲ್ಲ. ಬಾವುಟಾನೇ ಆರಿಸ್ತಿರ್ಲಿಲ್ಲ ಅವರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಲೂ ಇಲ್ಲ ಅವರು. ಸಾಫ್ಟ್ ಕಾರ್ನರ್ ಪ್ರಶ್ನೆನೇ ಇಲ್ಲ. ತನಿಖೆ ಮಾಡ್ತಾ ಇದ್ದಾರಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.